ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಚಿಕನ್ ಮಂದಿ ಹೇಗೆ ಮಾಡೋದಂತ ಈಸಿಯಾಗಿ ನಾನು ನಿಮಗೆ ಕಲಿಸಿಕೊಡ್ತೇನೆ. ತುಂಬಾ ಈಸಿ. ಇದು ನೋಡಿದ ನಂತರ ಯಾರು ಕೂಡ ಬರೋದಿಲ್ಲ ಅಂತ ಹೇಳಲಿಕ್ಕಿಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಒಂದು ವಿಷಯ ಏನಂದರೆ, ನಾನಿದು ಈ ಮಂದಿ ಮಾಡುವಾಗ ನನ್ನ ಮಕ್ಕಳು ಹೊರಗೆ ಹೋಗಿದ್ದರು, ಮನೇಲಿ ಯಾರು ಇರಲಿಲ್ಲ. ಅವ್ರು ಬರುವಾಗ ನಾನು ಇದು ರೆಡಿ ಮಾಡಿಟ್ಟಿದ್ದೆ. ಆವಾಗ ಅವರು ಕೇಳ್ತಾ ಇದ್ದಾರೆ, ಮಮ್ಮಿ ಇದು ನೀವು ಹೊರಗಿಂದ ತರಿಸಿದ್ರಾ ಅಂತೇಳಿ. ಅಂದರೆ ಅಷ್ಟು ಟೇಸ್ಟಾಗಿ, ಅಷ್ಟು ಟೆಂಪ್ಟಿಂಗ್ ಆಗಿ ಇತ್ತು. ತುಂಬ ಒಳ್ಳೆಯ ರೆಸಿಪಿ ಇದು, ಮಾಡಲಿಕ್ಕೆ ಕೂಡ ತುಂಬಾ ಈಸಿ, ತುಂಬಾ ಟೇಸ್ಟ್. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ನಾವಿಲ್ಲಿ ಬಾಸ್ಮತಿ ರೈಸನ್ನು ತಗೊಳ್ಳುವ. ನಾನಿಲ್ಲಿ ಅರ್ಧ kg ಬಾಸ್ಮತಿ ರೈಸ್ ತಗೊಂಡಿದ್ದೇನೆ, ಸ್ಟೀಮ್ ರೈಸ್. ನೀವು ಯಾವುದೇ ಬ್ರ್ಯಾಂಡಿದು ತಗೊಳ್ಬೋದು, ಮತ್ತು ನೀವು ಕ್ವಾಂಟಿಟಿಯಲ್ಲಿ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನೀವು ಮನೇಲಿ ಎಷ್ಟು ಜನ ಇದ್ದೀರಿ ನೋಡಿಕೊಂಡು ಅದರ ಮೇಲೆ ಡಿಪೆಂಡಾಗಿ ರೈಸನ್ನು ತಗೊಳ್ಬೋದು. ಇನ್ನಿದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿಡಬೇಕು ಒಂದು ಅರ್ಧ ಗಂಟೆ. ಆಮೇಲೆ ನಾನಿಲ್ಲಿ ಹೋಲ್ ಚಿಕನ್ ತಂದಿದ್ದೇನೆ. ಈ ಹೋಲ್ ಚಿಕನನ್ನು ನಾವು 2 ಭಾಗ ಮಾಡ್ಕೊಳ್ಬೇಕಾಗ್ತದೆ. ನಾನಿಲ್ಲಿ 2 ಭಾಗ ಮಾಡಿ ಈ ಮಂದಿಯನ್ನು ಮಾಡ್ತಾ ಇದ್ದೇನೆ. ನಿಮಗೆ 2 ಭಾಗ ಬೇಡ ಅಂದರೆ 4 ಭಾಗ ಕೂಡ ಮಾಡ್ಬೋದು. ಈಗ ಪೀಸೇ ಮಾಡೋದು ಬೇಡ ಅಂದರೆ ಹೋಲ್ ಚಿಕನಲ್ಲಿ ಕೂಡ ಮಾಡ್ಬೋದು. ನಂದು ಹೋಲ್ ಚಿಕನಲ್ಲಿ ಕೂಡ ನಾನು ಮಾಡಿದ ಮಂದಿ ರೈಸ್ ಇದೆ, ಬೇಕಿದ್ರೆ ನೋಡ್ಕೊಳ್ಬೋದು. ಮತ್ತು ಇದನ್ನು ಈ ರೀತಿ ಉಲ್ಟ ಮಾಡಿಕೊಂಡು ನೋಡಿ, ನಾನೀಗ ಕಟ್ ಮಾಡ್ತಾ ಇದ್ದೇನಲ್ಲ, ಅದೇ ರೀತಿ ಕಟ್ ಮಾಡಿ 2 ಭಾಗ ಮಾಡ್ಕೊಳ್ಬೋದು. ನೈಫ್ ಮಾತ್ರ ಒಳ್ಳೆ ಶಾರ್ಪ್ ಇರಬೇಕು, ಕಟ್ ಮಾಡಲಿಕ್ಕೂ ಕೂಡ ಈಸಿ ಆಗ್ತದೆ. ಈಗ ನಿಮಗೆ ಆಗೋದಿಲ್ಲ ಅಂದರೆ ನಾವೀಗ ಚಿಕನ್ ತರ್ತೀವಲ್ಲ, ಅಲ್ಲೇ 2 ಭಾಗ ಮಾಡಿಕೊಡಲಿಕ್ಕೆ ಹೇಳಿದರೂ ಕೂಡ ಅಲ್ಲಿ ಮಾಡಿಕೊಡ್ತಾರೆ. ಈಗ ಈ ಚಿಕನನ್ನು ನೋಡಿ, ನಾನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೇನೆ ನೋಡಿ. ಈ ರೀತಿ ಪ್ರೆಸ್ ಮಾಡಿದರೆ ನಮಗೆ ಬೇಯಿಸಿ ಆದ ನಂತರ ಫ್ರೈ ಮಾಡ್ತೇವಲ್ಲ, ತುಂಬ ಒಳ್ಳೆಯದಾಗ್ತದೆ. 2 ಪೀಸನ್ನು ಕೂಡ ನಾನು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೇನೆ ನೋಡಿ. ಇನ್ನಿದನ್ನು ಒಂದು ಸಲ ವಾಶ್ ಮಾಡಿ ಸೈಡಲ್ಲಿ ಇಟ್ಟುಬಿಡಿ. ಇನ್ನು ನಾವಿಲ್ಲಿ ಮಂದಿ ಮಾಡಲಿಕ್ಕೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಒಂದೇ ಒಂದು ಟೀ ಸ್ಪೂನ್ ನಾನು ಟೇಬಲ್ ಸ್ಪೂನ್ ಆಲಿವ್ ಆಯಿಲನ್ನು ಹಾಕಿದ್ದೇನೆ. ಆಲಿವ್ ಆಯಿಲ್ ಹಾಕಿದ ನಂತರ 2 ಬೇ ಲೀಫ್, ಒಂದು ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಒಂದು 4 ರಿಂದ 5 ಕಾರ್ಡಮಮ್, ಮತ್ತು ಒಂದು 6 ರಿಂದ 7 ಕ್ಲೌಸ್, ಮತ್ತು ಸ್ವಲ್ಪ ಜೀರಾ ಈ ಆಯಿಲಿಗೆ ಹಾಕಿದ್ದೇನೆ. ಆಮೇಲೆ ಒಂದು ಆನಿಯನ್ 4 ಭಾಗ ಮಾಡಿ ಹಾಕಿದ್ದೇನೆ. ಹಾಗೆಯೇ 2 ಡ್ರೈ ಲೆಮನನ್ನು ಕೂಡ ನಾನಿಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್. ಡ್ರೈ ಲೆಮನ್ ನೋಡಿ ಈ ರೀತಿ. ಡ್ರೈ ಲೆಮನ್ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಆದರೆ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಇನ್ನಿದನ್ನು ನಾವು ಸ್ವಲ್ಪ ಆಯಿಲಲ್ಲಿ ಒಂದು 2-3 ಸಲ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ತುಂಬ ಫ್ರೈ ಮಾಡೋದು ಹಾಗೇನು ಬೇಕಂತೇನಿಲ್ಲ. ಆಮೇಲೆ ಈ ಚಿಕನನ್ನು ಇದಕ್ಕೆ ಹಾಕಿಬಿಡುವ ಫ್ರೆಂಡ್ಸ್. ಈ ಆಯಿಲಿಗೆ ಹಾಕಿ ಆದ ನಂತರ ಇದನ್ನು ನಾವು ಒಂದು 2 ಸೈಡು ಕೂಡ ಒಂದು 5 ರಿಂದ 10 ನಿಮಿಷ ಸ್ವಲ್ಪ ನಾವಿದನ್ನು ಇದೇ ರೀತಿ ಆಯಿಲಲ್ಲಿ ಫ್ರೈ ಆಗಲಿಕ್ಕೆ ಬಿಡುವ. ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಬಿಟ್ಟರೆ ಸಾಕು. ಈಗ ನೋಡಿ, ನಾನು ಉಲ್ಟಾ ಹಾಕುವಾಗ ನನ್ನದು ವಿಡಿಯೋ ಸ್ಕಿಪ್ ಆಗಿತ್ತು, ಸೊ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ನಾನು ಉಲ್ಟಾ ಹಾಕಿದ್ದೇನೆ, ಒಂದು ಸೈಡ್ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಇದೆಲ್ಲ ಇನ್ನೊಂದು ಸೈಡ್ ಕೂಡ ಕಲರ್ ಚೇಂಜ್ ಆಗ್ತದಂತೆ ಆಗುವಾಗ, ಅಂದರೆ ಒಂದು 2 ರಿಂದ 3 ನಿಮಿಷ ಆದಾಗ ನಾವು ಇದಕ್ಕಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. ನೀರು ಯಾವ ರೀತಿ ಅಂದರೆ, ನೀವೀಗ ರೈಸ್ ಎಷ್ಟು ತಗೊಳ್ತೀರಾ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ಇಲ್ಲಿ ನೀರನ್ನು ಆ್ಯಡ್ ಮಾಡಬೇಕು. ಈಗಲೇ ಒಂದು ಡಬಲ್ ಕ್ವಾಂಟಿಟಿಯಲ್ಲಿ ನಾವು ನೀರನ್ನು ಆ್ಯಡ್ ಮಾಡಿದರೆ ಮತ್ತೆ ನಮಗೆ ರೈಸ್ ಬೇಯಿಸಲಿಕ್ಕೆ ಬೇರೆ ನೀರು ಆ್ಯಡ್ ಮಾಡುವ ಅಗತ್ಯ ಇರುವುದಿಲ್ಲ. ಈಗ ಇದಕ್ಕೆ ರುಚಿ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಬೇಕು. 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆಯೇ 3/4 ಟೀ ಸ್ಪೂನ್ ಇಲ್ಲಿ ಗರಂ ಮಸಾಲ ಪೌಡರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಚಿಲ್ಲಿ ಪೌಡರ್ ನೀವು ನೋಡಿಕೊಂಡು ಹಾಕ್ಬೋದು, ಖಾರ ಹೆಚ್ಚು ಕಮ್ಮಿ ನೀವು ನೋಡ್ಕೊಳ್ಬೋದು, ಬೇಕಿದ್ದರೆ ಹೆಚ್ಚು ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ವಲ್ಪ ಕಡಿಮೆ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಎಲ್ಲ ಮಿಕ್ಸ್ ಆದ ನಂತರ ಲಿಡ್ ಕ್ಲೋಸ್ ಮಾಡಿ ಇದು ಚೆನ್ನಾಗಿ 90% ಬೇಯುವವರೆಗೆ ಕೂಡ ನಾವಿದನ್ನು ಬೇಯಿಸ್ಕೊಳ್ಬೇಕು. ಚಿಕನ್ ನಮಗೆ 10% ಮಾತ್ರ ಉಳಿಸಿದರೆ ಸಾಕು, 90% ಇದು ಕುಕ್ ಆಗಬೇಕು. 2 ಸೈಡ್ ಕೂಡ ನೀವು ನೋಡಿಕೊಂಡು ಇದನ್ನು ಉಲಟ್ ಪುಲಟ್ ಹಾಕ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಇದು ನೋಡ್ತಾ ಇರ್ಬೋದು, ನೀವು ನೋಡುವಾಗ ಗೊತ್ತಾಗ್ತದೆ, ಅಂದಾಜಾಗ್ತದೆ ನೋಡಿ, ಚೆನ್ನಾಗಿ ಕುಕ್ ಆಗಿದೆ 90%. ಈಗ ಕುಕ್ ಆಗಲಿಲ್ಲ ಅಂದರೆ ಬೇಕಿದ್ರೆ ಇನ್ನೊಂದು 10 ನಿಮಿಷ ನೀವು ಇಟ್ಕೊಳ್ಬೋದು. ಓಕೆ, ಈಗ ಇದು ಸಾಕು. ಇನ್ನು ಗ್ಯಾಸ್ನ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡಿದ್ದೇನೆ. ಇನ್ನಿದನ್ನು ತೆಗಿಬೇಕು. ಇನ್ನು ಇದರ ನೀರನ್ನು ಕೂಡ ನಾವು ಸ್ಟ್ರೈನ್ ಮಾಡಿಕೊಳ್ಳುವ. ನಮಗೆ ರೈಸ್ ಬೇಯಿಸಲಿಕ್ಕೆ ಈ ನೀರಲ್ಲಿರುವಂಥ ಸ್ಪೈಸಸ್ ಯಾವುದು ಕೂಡ ನಮಗೆ ಬೇಡ. ಈ ರೀತಿ ನಾನು ಈ ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊಳ್ತಿದ್ದೇನೆ. ಓಕೆ, ಈಗ ಈ ರೀತಿ ಸ್ಟ್ರೈನ್ ಮಾಡೋದ್ರಿಂದ ಡ್ರೈ ಲೆಮನ್ ಇರ್ಬೋದು, ಆನಿಯನ್ ಇರ್ಬೋದು, ಎಲ್ಲ ಅದರಲ್ಲೇ ಉಳಿದಿರ್ತದೆ. ಇನ್ನು ಬೇರೊಂದು ಪಾತ್ರೆಗೆ ಒಂದು
ಟೀ ಸ್ಪೂನ್ ಆಲಿವ್ ಆಯಿಲನ್ನಿಲ್ಲಿ ಹಾಕಿದ್ದೇನೆ. ಹಾಕಿದ ನಂತರ ಅದು ಆಯಿಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 3/4 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 2 ಡ್ರೈ ಲೆಮನ್, ಇದನ್ನು ಚೆನ್ನಾಗಿ ಈ ಆಯಿಲಲ್ಲಿ ಮಿಕ್ಸ್ ಮಾಡುವಾಗ ಫ್ಲೇಮಲ್ಲಿ ಲೋ ಅಲ್ಲಿಟ್ಟು ಬಿಡಿ. ಹೈ ಫ್ಲೇಮಲ್ಲಿ ಆದರೆ ಕೆಮ್ಮು ಬರುವ ಚಾನ್ಸ್ ಇರ್ತದೆ. ಅಂದರೆ ನಾವೀಗ ಅದಕ್ಕೆ ಹಾಕಿದ್ದು ಮೆಣಸಿನ ಪುಡಿ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಅದಕ್ಕೆ ಲೋ ಫ್ಲೇಮಲ್ಲಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಾವಿಲ್ಲಿ ರೈಸ್ ಇಟ್ಟಿದ್ದೇವಲ್ಲ, ಆ ರೈಸನ್ನು ಈ ಆಯಿಲಿಗೆ ಹಾಕ್ಕೊಳ್ಳುವ. ಹಾಕಿ ಆದ ನಂತರ ಇದನ್ನು ಚೆನ್ನಾಗಿ ನಾವು ಇದರ ನೀರು ಏನುಂಟ ಡ್ರೈ ಆಗುವ ತನಕ ನಾವಿದ್ದಲ್ಲಿ ಆಯಿಲಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ, ಅಂದರೆ ಡ್ರೈ ಮಾಡ್ಕೊಳ್ಳುವ. ಓಕೆ, ಚೆನ್ನಾಗಿ ಡ್ರೈ ಆಗಬೇಕು, ನೀರಿನ ಅಂಶ ಎಲ್ಲ ಹೋಗಬೇಕು. ಮತ್ತು ನಾವು ಹಾಕಿದ್ದೇವಲ್ಲ ಮೆಣಸಿನ ಪುಡಿ ಅದೆಲ್ಲ ಅದು ಈ ರೈಸಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ನಿಮಗೆ ಕಾಣ್ತಿರ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ, ಅದೇ ರೀತಿ ಇಲ್ಲಿ ಮಿಕ್ಸ್ ಆಗಬೇಕು. ಹೀಗೆ ನೀವು ಮಾಡೋದ್ರಿಂದ ರೈಸ್ ನಮ್ಮದು ಉದುರುದುರಾಗಿ ಬರ್ತದೆ. ಫಸ್ಟಿಗೆ ನಾವು ನೀರು ಹಾಕಿ ಇದನ್ನು ಮತ್ತೆ ಹಾಕಿ ಮಾಡೋದಕ್ಕಿಂತ ನಾವು ಫಸ್ಟಿಗೆ ಇದನ್ನು ಈ ರೀತಿ ಸ್ವಲ್ಪ ರೈಸನ್ನು ಫ್ರೈ ಮಾಡಿಕೊಂಡು ನಾವು ಹಾಕ್ತೇವಲ್ಲ ನೀರು, ಆಮೇಲೆ ಅದು ಚೆನ್ನಾಗಿ ಬರ್ತದೆ. ನೀವು ನೋಡ್ತಿರ್ಬೋದು ನೋಡಿ ರೈಸ್ ಎಷ್ಟು ಉದುರುದುರಾಗಿ ಬರ್ತಾ ಇದೆ. ಹಾಗೆಯೇ ಬೆಂದ ಕೂಡಲೇ ಕೂಡ ಅದು ಅದೇ ರೀತಿ ಉದುರುದುರಾಗಿ ಬರ್ತದೆ. ಇನ್ನು ನಾವು ಇಲ್ಲಿ ಚಿಕನ್ ಬೇಯಿಸಿಟ್ಟಂಥ ನೀರುಂಟಲ್ವ, ಆ ನೀರನ್ನಿಲ್ಲಿ ಆ್ಯಡ್ ಮಾಡಿಕೊಳ್ಳುವ. ನಾವು ಫಸ್ಟಿಗೆ ಇದರ ಅಳತೆ ನೋಡಿಕೊಂಡೇ ನೀರನ್ನು ನಾವಿಲ್ಲಿ ಚಿಕನ್ ಬೇಯಿಸಲಿಕ್ಕೆ ಹಾಕಿದ್ದೇವೆ. ರೈಸ್ ಇದು ಡಬಲ್ ಕ್ವಾಂಟಿಟಿ, ಹಾಗಾಗಿ ಇನ್ನು ಎಕ್ಸ್ಟ್ರಾ ನೀರಿಲ್ಲಿ ಹಾಕುವ ಅಗತ್ಯ ಇರುವುದಿಲ್ಲ. ಇದೇ ನೀರು ನಮಗೆ ಸಾಕು. ಇದು ಒಳ್ಳೆ ಫ್ಲೇವರ್ ಮತ್ತು ಒಳ್ಳೆ ಟೇಸ್ಟ್ ಇರುವಂತಹ ನೀರು, ಈ ಚಿಕನ್ ಬೇಯಿಸಿದ ನೀರಿದು. ಓಕೆ, ಇನ್ನು ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳುವ. ಫಸ್ಟಿಗೆ ನೀರಲ್ಲಿ ಉಪ್ಪಿನಂಶ ಇದೆ ನೋಡಿಕೊಂಡು ಹಾಕಿದರೆ ಆಯಿತು. ಸಾಲ್ಟ್ ಹಾಕಿದ ನಂತರ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡುವ. ಈಗ ನಾವಿಲ್ಲಿ ಚಿಕನ್ ನಮಗೆ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಮಸಾಲೆ ಬೇಕು. ಅದಕ್ಕೆ 2 ಟೀ ಸ್ಪೂನ್ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್, ಆಮೇಲೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಸಾಲ್ಟ್, ಪಿಂಚಷ್ಟು ಫುಡ್ ಕಲರ್ ಹಾಕ್ತಾ ಇದ್ದೇನೆ, ನೋಡುವಾಗ ಸ್ವಲ್ಪ ಚೆಂದ ಕಾಣಲಿ ಅಂತ. ಟೇಸ್ಟಲ್ಲಿ ಏನು ಡಿಫ್ರೆಂಟ್ ಬರೋದಿಲ್ಲ, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು 2 ಟೇಬಲ್ ಸ್ಪೂನ್ ಇಲ್ಲಿ ನಾನು ಕೆಚಪ್ ಹಾಕ್ತಾ ಇದ್ದೇನೆ. ಟೊಮೆಟೊ ಕೆಚಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಟೇಸ್ಟ್ ಒಳ್ಳೆ ಬರ್ತದೆ. ಓಕೆ, ಈಗ ಇದು ನಾವೀಗ ಹಾಕಿದ ವಸ್ತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವಿಲ್ಲಿ ಚಿಕನಿದ್ದು ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಆಗಬೇಕಿದು. ನೀವು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಎಲ್ಲ ಆದ ನಂತರ ಇನ್ನು ನಾನು ಇದನ್ನು ಫ್ರೈ ಮಾಡಲಿಕ್ಕೆ ಗ್ಯಾಸಲ್ಲಿ ಒಂದು ಈ ರೀತಿ ತವ ಇಟ್ಟು ಇದಕ್ಕೆ ಆಲಿವ್ ಆಯಿಲನ್ನು ಹಾಕಿ ಇದನ್ನು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ರೆಸಿಪಿದೆಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಒಂದು ಸೈಡ್ ಫ್ರೈ ಆಯಿತು, ಇನ್ನಿದನ್ನು ಉಲ್ಟಾ ಹಾಕ್ಕೊಳ್ಳುವ. ನಮಗೆ ಇದು ತುಂಬ ಬೇಯಿಸಬೇಕಂತ ಏನಿಲ್ಲ, ಯಾಕಂದರೆ ಇದು ನಾವು 90% ಇಲ್ಲಿ ಕುಕ್ಕಾಗಿ ಆಗಿದೆ, ಮತ್ತು ಒಂದು 10% ಮಾತ್ರ ಬಾಕಿ ಇರೋದು. ಹಾಗಾಗಿ ಇದನ್ನು ಹೆಚ್ಚಾಗಿ ನಾವು ಫ್ರೈ ಮಾಡಬೇಕಂತ ಏನಿಲ್ಲ. ಈಗ ಒಂದು ಸೈಡ್ ಆಯಿತು, ಇನ್ನೊಂದು ಸೈಡ್ ಕೂಡ ನಾನಿಲ್ಲಿ ಉಲ್ಟಾ ಹಾಕಿದ್ದೇನೆ. ಇನ್ನೊಂದು ಸೈಡ್ ಕೂಡ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಆಗಲಿಕ್ಕೆ ಬಿಡುವ. ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬರಬೇಕು, ಒಳ್ಳೆ ರೆಡ್ ಕಲರ್ ಆಗಿ ಬರಬೇಕು. ಅವಾಗ ನೋಡಲಿಕ್ಕೂ ಚೆಂದ ಕಾಣ್ತದೆ, ತಿನ್ನಲಿಕ್ಕೂ ಟೇಸ್ಟ್ ಆಗ್ತದೆ. ಈಗ ರೈಸನ್ನು ನೋಡುವ. ನೋಡಿ, ಈ ರೈಸ್ ಈಗ ಒಂದು ಸಲ ಎಲ್ಲ ಇದರ ನೀರೆಲ್ಲ ಡ್ರೈ ಆಯಿತು, ನೀವು ನೋಡ್ತಾ ಇರ್ಬೋದು. ಇದನ್ನೀಗ ನಾವು ಮಿಕ್ಸ್ ಮಾಡುವ. ಇಷ್ಟರ ತನಕ ಈ ನೀರಿನ ಅಂಶ ಡ್ರೈ ಆಗುವ ತನಕ ನಾನಿಲ್ಲಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಲಿಡ್ ಕ್ಲೋಸ್ ಮಾಡಿ. ಇನ್ನೊಂದು ಸಲ ಕೂಡ ನಾವೀಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಒಂದು 3 ಕಾಯಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಇದು ಹಾಕೋದ್ರಿಂದ ಬರ್ತದೆ. ಆಮೇಲೆ ಇಲ್ಲಿ 1 ಲೆಮನ್ ಜ್ಯೂಸನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ಕೂಡ ಇರ್ತದೆ, ಹಾಗೆಯೇ ರೈಸ್ ಕೂಡ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತದೆ. ನಾನು 1 ಲೆಮನ್ ಜ್ಯೂಸನ್ನು ಹಾಕಿದ್ದೇನೆ. ಆ ಲೆಮನ್ ಜ್ಯೂಸನ್ನು ತೆಗೆದ ನಂತರ ಆ ಸಿಪ್ಪೆಯನ್ನು ಕೂಡ ನಾನು ಈ ರೈಸಿಗೆ ಹಾಕಿದ್ದೇನೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 1-2 ನಿಮಿಷ ಇಡಬೇಕು. ಆವಾಗ ಈ ನೀರೆಲ್ಲ ಡ್ರೈ ಆಗ್ತದೆ. 2 ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ನೋಡಿದರೆ ನೀರೆಲ್ಲ ಡ್ರೈ ಆಗಿರ್ತದೆ. ಆಮೇಲೆ ನಾವಿಲ್ಲಿ ಫ್ರೈ ಮಾಡಿಟ್ಟಂತಹ ಚಿಕನ್ ಉಂಟಲ್ಲ, ಈ ರೈಸಿದ ಮೇಲೆ ಈ ರೀತಿ ಇಟ್ಟು ಬಿಡುವ. ನೀವು ನೋಡ್ತಾ ಇರ್ಬೋದು ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣ್ತಾ ಉಂಟು. ಇನ್ನು ನನಗೆ ಸ್ಮೋಕಿ ಫ್ಲೇವರಿಗೋಸ್ಕರ ನಾನು
ಇಲ್ಲಿ ಚಾರ್ಕೋಲನ್ನು ಇಡ್ತಾ ಇದ್ದೇನೆ. ನಿಮಗೆ ಈ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನನಗೆ ಈ ಸ್ಮೋಕಿ ಫ್ಲೇವರ್ ತುಂಬಾ ಇಷ್ಟ, ಸೊ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕು. ಈಗ ಇದು ರೆಡಿ ಆಗಲಿ. ಅಷ್ಟೊತ್ತಿಗೆ ನಾವು ಈ ಮಂದಿ ರೈಸಿಗೆ ಬೇಕಾಗುವಂತಹ ಒಂದು ಸತ್ತವನ್ನು ಮಾಡ್ಕೊಳ್ಳುವ. ಇದಕ್ಕೆ ಮಂದಿದ್ದು ಸಾಸ್ ಅಂತ ಕೂಡ ಹೇಳ್ತಾರೆ ಇದು, ಅಥವಾ ಸಲ್ಸಾ ಅಂತ ಕೂಡ ಹೇಳ್ತಾರೆ, ಅಥವಾ ಅರಬಿಯನ್ ಇದರಲ್ಲಿ ಸತ್ತ ಅಂತ ಕೂಡ ಹೇಳ್ತಾರೆ. ನಾನಿಲ್ಲಿ ಇದಕ್ಕೆ ಒಂದು 4 ಕಾಯಿ ಮೆಣಸು ಸಣ್ಣ ಸಣ್ಣದು ನಮ್ಮ ಗಿಡದಲ್ಲಿ ಅದು ತುಂಬ ಖಾರ ಇದೆ, ಸೊ ನಾನು 4 ಹಾಕಿದ್ದೇನೆ ಇಲ್ಲಿ. ಆಮೇಲೆ ಸ್ವಲ್ಪ ಆನಿಯನ್, ಹಾಗೆಯೇ ಸ್ವಲ್ಪ ಟೊಮೆಟೊ ನಾನಿಲ್ಲಿ 2 ಹಾಕಿದ್ದೇನೆ. ಆನಿಯನ್ ಇಲ್ಲಿ ನಾನು 1 ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈ ರೀತಿ ಆಮೇಲೆ ಇದಕ್ಕೆ ರುಚಿಗೆ ಸ್ವಲ್ಪ ಸಾಲ್ಟ್ ಮತ್ತು ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವಷ್ಟು, ಅಂದರೆ ನಮಗೆ ನೀರೆಷ್ಟು ಬೇಕು ನೋಡಿಕೊಂಡಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. ಈಗ ನಿಮಗೆ ಈ ರೀತಿ ಚಾಪರ್ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು. ಮಿಕ್ಸಿಯಲ್ಲಿ ಅಂದರೆ ತುಂಬ ಸ್ಮೂತಾಗಿ ಎಲ್ಲ ಗ್ರೈಂಡ್ ಆಗುವ ಹಾಗೆ ಮಾಡಬಾರ್ದು, ಸ್ವಲ್ಪ ಪೀಸ್ ಉಳಿಯುವ ಹಾಗೆ ನಾವಿಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ಈ ರೀತಿ ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ, ಈ ರೀತಿ ಆದರೆ ತುಂಬಾ ಟೇಸ್ಟ್ ಆಗ್ತದೆ. ಮತ್ತು ಇದರ ಸಾಲ್ಟ್ ಎಲ್ಲ ಬೇಕಿದ್ರೆ ಇನ್ನೊಮ್ಮೆ ಆ್ಯಡ್ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇದಕ್ಕೆ ಬೇಕಿದ್ರೆ ಸ್ವಲ್ಪ ಗಾರ್ಲಿಕ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಗಾರ್ಲಿಕ್ಕನ್ನು ಆ್ಯಡ್ ಮಾಡಲಿಲ್ಲ, ನಿಮಗೆ ಬೇಕಿದ್ರೆ ಮಾಡ್ಬೋದು. ಈಗ ಇದು ರೆಡಿ ಆಗಿದೆ, ಇದನ್ನು ಕೂಡ ಸೈಡಲ್ಲಿಡುವ. ಈಗ ರೈಸ್ ನೀವು ನೋಡ್ಬೋದು, ಇದರ ಹೊಗೆ ಎಲ್ಲ ಹೋಗಿದೆ. ಇನ್ನು ಗ್ಯಾಸ್ದ ಫ್ಲೇಮನ್ನು ನಾನಿಲ್ಲಿ ಆಫ್ ಮಾಡಿದ್ದೇನೆ. ಈ ಚಾರ್ಕೋಲನ್ನು ಇಲ್ಲಿ ಫಸ್ಟಿಗೆ ತೆಗೆಯುವ. ಈಗ ಚಿಕನ್ ಮಂದಿ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಬೇಗ ರೆಡಿಯಾಗಿದೆ ಅಂತ ಹೇಳಿ. ಇನ್ನು ನಾವಿದನ್ನು ಪ್ಲೇಟಿಗೆ ಮಾಡ್ಬೋದು ಫ್ರೆಂಡ್ಸ್. ಒಳ್ಳೆಯ ಟೇಸ್ಟಿಯಾದ ಚಿಕನ್ ಮಂದಿ ಮಾಡೋದು ಎಷ್ಟು ಈಸಿ ಅಂತ ನೀವು ನೋಡ್ತಾ ಇದ್ದೀರಿ. ಈಗ ನೋಡಿದ್ರಿ, ತುಂಬಾ ಈಸಿಯಾಗಿ ಮಾಡ್ಬೋದು. ಇನ್ನು ಯಾರು ಕೂಡ ನನಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಬಾರ್ದು, ತುಂಬಾ ಈಸಿಯಾಗಿ ಮಾಡ್ಬೋದು. ಇನ್ನು ಇದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಬಾದಾಮ್ ಮತ್ತು ಡ್ರೈ ಗ್ರೇಪ್ಸನ್ನು ನಾನಿಲ್ಲಿ ಫ್ರೈ ಮಾಡಿ ಇಟ್ಟಿದ್ದೇನೆ, ಅದನ್ನಿಲ್ಲಿ ಹಾಕ್ತಾ ಇದ್ದೇನೆ. ಇದು ಕೂಡ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ನೀವಿಲ್ಲಿ ಸ್ಕಿಪ್ ಮಾಡ್ಬೋದು. ಹಾಕೋದ್ರಿಂದ ನೋಡಲಿಕ್ಕೂ ಚೆಂದ ಕಾಣ್ತದೆ ಮತ್ತು ಟೇಸ್ಟ್ ಕೂಡ ಇರ್ತದೆ. ನೋಡ್ತಾ ಇರ್ಬೋದು ನೀವು ಚಿಕನ್ ಮಂದಿ ಎಷ್ಟು ಈಸಿಯಾಗಿ ಬೇಗನೆ ಮಾಡೋದಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಮತ್ತು ಇನ್ನು ಸೈಡಲ್ಲೊಂದು ನಾನು ಮಾಡಿದಂತಹ ಸತ್ತ, ವಾವ್, ಸೂಪರ್ ಟೇಸ್ಟ್ ಆಗಿರ್ತದೆ ಫ್ರೆಂಡ್ಸ್. ನಿಮಗೆ ಕೂಡ ಈ ರುಚಿಯನ್ನು ನೋಡಬೇಕಂತಿದ್ರೆ ಮನೆಯಲ್ಲಿ ಖಂಡಿತ ನೀವು ಮಾಡಿ ನೋಡಿ. ನಾವು ಈ ಮಂದಿಯನ್ನು ತಿನ್ನಲಿಕ್ಕೆ ಮಂದಿ ಹೌಸು, ಅದು ಹೌಸು, ಇದು ಹೌಸು ಎಲ್ಲ ಹುಡ್ಕೊಂಡು ಹೋಗ್ತೇವೆ. ಅದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡಿ ಫ್ಯಾಮಿಲಿಯೊಟ್ಟಿಗೆ ಕೂತ್ಕೊಂಡು ಒಳ್ಳೆ ಗಮ್ಮತ್ತಾಗಿ ಊಟ ಮಾಡಿ ಎಂಜಾಯ್ ಮಾಡ್ಬೋದು. ತುಂಬಾ ಈಸಿ ಮಾಡಲಿಕ್ಕೆ, ಏನು ಕೂಡ ಕಷ್ಟ ಇಲ್ಲ. ಟ್ರಸ್ಟ್ ಮೀ ಫ್ರೆಂಡ್ಸ್, ತುಂಬಾ ಟೇಸ್ಟ್ ಆಗ್ತದೆ ಈ ಮಂದಿ ರೈಸ್. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರುಚಿ ನೀವು ನೋಡಬೇಕಂತಿದ್ರೆ ಮನೆಯಲ್ಲಿ ಮಾಡಿದ್ರೇ ಗೊತ್ತಾಗೋದು. ನಾನು ಹೇಗೆ ಮಾಡಿದ್ದೇನೆ ಅದೇ ರೀತಿ ನೀವು ಫಾಲೋ ಮಾಡಿ, ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗಾದರೆ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿ ತನಕ ಬೈ ಬಾಯ್, ಟೇಕ್ ಕೇರ್, ಅಸ್ಸಲಾಮು ಅಲೈಕುಮ್.